ನಾನು ವಿನೀತ್. ನಾನು ಒಂದು 3-4 ವರ್ಷದಿಂದ ಟ್ರೇಡಿಂಗ್ ಮಾಡ್ತಾ ಇದ್ದೆ. ಸೋ ಮೆನಿ ವರ್ಕ್ಶಾಪ್ಸ್ ನಾನು ಅಟೆಂಡ್ ಮಾಡಿದ್ದೀನಿ. ಬಟ್ ಪ್ರವೀಣ್ ಸರ್ದು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೀವು ಆಲ್ರೆಡಿ ನೋಡೇ ಇರ್ತೀರಾ. ಸೊ ಯಾವ ಕ್ವಾಲಿಟಿ ಕಂಟೆಂಟ್ ಕೊಡ್ತಾ ಇದ್ದಾರೆ ಅಂತ ಎಲ್ರಿಗೂ ಗೊತ್ತು. ನಾನು ಅದೇ ನಂಬಿಕೆಯಿಂದ ಐ ಜಾಯಿನ್ ದ ವರ್ಕ್ಶಾಪ್. ಸೊ ಒನ್ ಆಫ್ ದ ಬೆಸ್ಟ್ ವರ್ಕ್ಶಾಪ್ಸ್ ಐ ಹ್ಯಾವ್ ಅಟೆಂಡೆಡ್ ಸೋ ಫಾರ್ ಇನ್ ಮೈ ಟ್ರೇಡಿಂಗ್ ಜರ್ನಿ. ಅದಂತೂ ನಾನು ಗ್ಯಾರಂಟಿ ಹೇಳ್ತೀನಿ. ಬಿಕಾಸ್ ಲಾಟ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಹಿ ಹಸ್ ಟಾಟ್ ಗುಡ್ ಅಡ್ಜಸ್ಟ್ಮೆಂಟ್ ಸ್ಟ್ರಾಟಜೀಸ್ ಹೇಳ್ಕೊಟ್ಟಿದ್ದಾರೆ, ವೇರಿನ್ ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಕ್ಯಾಪಿಟಲ್ ಅಂಡ್ ಯು ಕ್ಯಾನ್ ಜನರೇಟ್ ಸಮ್ ಕನ್ಸಿಸ್ಟೆಂಟ್ ಇನ್ಕಮ್. ವಿಕ್ಸ್ ಇದೆಯಲ್ಲ, ವಿಕ್ಸ್ ನಮ್ಗೆ ವಿಕ್ಸ್ ಯೂಸ್ ಮಾಡಿ ನಾವು ಟ್ರೇಡ್ ಮಾಡೋದು ಒನ್ ಆಫ್ ದ ಇಂಪಾರ್ಟೆಂಟ್ ಇಂಡಿಕೇಟರ್ಸ್ ನಾವು ಯೂಸ್ ಮಾಡಬೇಕು ಬಿಫೋರ್ ಟೇಕಿಂಗ್ ಎನಿ ಟ್ರೇಡ್. ಸೊ ಅದು ನಮ್ಗೆ ತುಂಬಾ ಚೆನ್ನಾಗಿ ನೀವು ಕಲ್ಸ್ಕೊಟ್ರಿ, ಯಾವ ಕಂಡೀಷನ್ ಅಲ್ಲಿ ಯಾವ ಟ್ರೇಡ್ ಮಾಡಬೇಕು, ಆಮೇಲೆ ಅಡ್ಜಸ್ಟ್ಮೆಂಟ್ಸ್ ಮಾಡ್ಬೇಕಾದ್ರೆ ವಿಕ್ಸ್ ಅನ್ನು ಯೂಸ್ ಮಾಡ್ಕೊಂಡು ಹೆಂಗೆ ನಾವು ಪ್ರಾಫಿಟ್ ಇನ್ಕ್ರೀಸ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಲಾಸ್ ರೆಡ್ಯೂಸ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಯಾವ ಟೈಮಲ್ಲಿ ಟ್ರೇಡ್ ಕಟ್ ಮಾಡಬೇಕು, ಇದು ತುಂಬಾ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದೀರಾ. ಐ ಡೋಂಟ್ ಥಿಂಕ್ ಇದು ಮೇ ಬಿ ನಾನು ಎಲ್ಲೂ ನೋಡಿಲ್ಲ ಈ ತರ ಇಷ್ಟು ಚೆನ್ನಾಗಿ ಹೇಳ್ಕೊಡೋದು, ಯಾರನ್ನೂ ನಾನು ನೋಡಿಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ವರ್ಕ್ಶಾಪ್ಸ್. ಸೊ ಐ ವುಡ್ ರಿಯಲಿ ಲೈಕ್ ಟು ಥ್ಯಾಂಕ್ ಪ್ರವೀಣ್ ಸರ್ ಫಾರ್ ಟೇಕಿಂಗ್ ದಿಸ್ ಟ್ರೈನಿಂಗ್ ಅಂಡ್ ಐ ಅಪ್ರಿಷಿಯೇಟ್ ಇಸ್ ಪೇಷನ್ಸ್. ನಾವು ಎಷ್ಟೊಂದು ಡೌಟ್ ಕೇಳಿದ್ವಿ, ಬಟ್ ತುಂಬಾ ಪೇಷನ್ಸ್ ಇಂದ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಸೋ ಮೆನಿ ಟೈಮ್ಸ್ ಹಿ ಹಸ್ ಎಕ್ಸ್ಟೆಂಡೆಡ್ ದ ಕ್ಲಾಸ್ ಅವರ್ಸ್. ನಾವು ಕ್ಲಾಸ್ ಅಲ್ಲದೆ ಇರೋ ಟೈಮಲ್ಲೆಲ್ಲ ಅವ್ರು ಫೋನ್ ಮಾಡಿ ಕೇಳಿದೀವಿ, ಏನು ಸರ್ ಇದು ಅರ್ಥ ಆಗಿಲ್ಲ ಅಂತ. ಅವಾಗ್ಲೂ ಅವರು ಪಾಪ ಅದೇ ತಾಳ್ಮೆಯಿಂದ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಪ್ರವೀಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವರ್ಕ್ಶಾಪ್. ಅಂಡ್ ಇದು ಆಕ್ಚುಲಿ ನೀವು ವರ್ಕ್ಶಾಪ್ ಅಲ್ಲ, ಇದು ಸರ್ವಿಸ್ ಮಾಡ್ತಾ ಇದ್ದೀರಾ ಜನಕ್ಕೆ, ಅದಂತೂ ನಾ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಹಾಯ್, ನನ್ನ ಹೆಸರು ವಿನಯ್ ಕುಮಾರ್ ಅಂತ. ನಾನು ಬೆಂಗಳೂರಿಂದ ಜಾಯ್ನ್ ಆಗಿದ್ದೀನಿ. ನಾನು ಲಾಂಗ್ ಟರ್ಮ್ ಸ್ಟ್ರಾಟಜಿ ಜಾಸ್ತಿ ಮಾಡ್ತಾ ಇದ್ದೆ. ಲಾಂಗ್ ಟರ್ಮ್ ಸ್ಟ್ರಾಟಜೀಸ್ ಅಲ್ಲಿ ಹೆಚ್ಚಿಗೆ ದುಡ್ಡು ಮಾಡಕ್ ಆಗ್ತಾ ಇರಲಿಲ್ಲ. ಸೊ ಅವಾಗ ನಾನೇ ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡ್ತಾ ಇದ್ದೆ, ಲೈಕ್ ಆಪ್ಷನ್ ಸ್ಟ್ರಾಟಜೀಸ್ ಅಲ್ಲಿ ಹೆಂಗ್ ಮಾಡ್ಬೋದು. ಯಾಕೆಂದ್ರೆ ನಾನು ನೇಕಡ್ ಇಂಟ್ರಾಡೇ ಅಥವಾ ನೇಕಡ್ ಬೈಯಿಂಗ್ ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ರೀಸನ್ ಏನು ಅಂದ್ರೆ ದುಡ್ಡುಗಳು ಜಾಸ್ತಿ ಕಳ್ಕೊತೀವಿ ಅನ್ನೋ ಭಯ ಇತ್ತು. ಆ ಸ್ಟ್ರಾಟಜೀಸ್ ಬಗ್ಗೆ ಹುಡ್ಬೇಕಾದ್ರೆ ನಿಮ್ದು ಚಾನೆಲ್ ಪ್ರವೀಣ್ ರಾಜಶೇಖರ್ ಅನ್ನೋ ಚಾನಲ್ ಸಿಕ್ತು ನನಗೆ. ಅದರಲ್ಲಿ ಫ್ಲೈಸ್ ಇರ್ಬೋದು ಅಥವಾ ಕಾಲ್ ರೇಷೋ ಪುಟ್ ರೇಷೋ ಅದನ್ನ ನೋಡ್ತಿದ್ದೆ. ಅದ್ರಲ್ಲಿ ನೀವು ಕೊಟ್ಟಂತ ಕಂಟೆಂಟ್ಗಳು ತುಂಬಾನೇ ಇಷ್ಟ ಆಯ್ತು ನನಗೆ. ಮತ್ತೆ ನಿಮ್ದ ಸ್ಪೀಕಿಂಗ್ ಸ್ಟೈಲ್ ಇರ್ಬೋದು ಅಥವಾ ವಿಡಿಯೋ ಕಂಟೆಂಟ್ ಕೊಡ್ತಿರೋ ಎಕ್ಸಾಂಪಲ್ಸ್ ಇರ್ಬೋದು, ಲೈವ್ ಎಕ್ಸಾಂಪಲ್, ಅದು ಇಷ್ಟ ಆಯ್ತು. ಅದ್ರ ಬೇಸಿಸ್ ಮೇಲೆ ನಾನು ನಿಮ್ಗೆ ಕಾಲ್ ಮಾಡಿ ನಿಮ್ನ ಟ್ಯುಟೋರಿಯಲ್ ಜಾಯ್ನ್ ಆದೆ. ನೀವು ಹೇಳ್ಕೊಟ್ಟಿರ್ತಾರ 10 days ಪ್ರೋಗ್ರಾಮ್ ಅಲ್ಲಿ ನೀವು ಏನೇನ್ ಸ್ಟ್ರಾಟಜೀಸ್ ಮಾಡಿದ್ರೋ, ಯಾವ ರೀತಿ ಸ್ಟಾರ್ಟ್, ಅದು ತುಂಬಾನೇ ಇಷ್ಟ ಆಯ್ತು ನನಗೆ. ಫಸ್ಟ್ ಯಾವ್ದು ಹೇಳ್ಕೊಡ್ಬೇಕು, ಸೆಕೆಂಡ್ ಯಾವ್ದು ಹೇಳ್ಬೇಕು, ಆ ಸ್ಟ್ರಾಟಜೀಸ್ ಎಕ್ಸಾಂಪಲ್ ಸ್ಟ್ರಾಡಲ್ ಯಾವಾಗ ಯೂಸ್ ಮಾಡ್ಬೇಕು, ಸ್ಟ್ರಾಂಗಲ್ ಯಾವಾಗ ಯೂಸ್ ಮಾಡ್ಬೇಕು, ಐರನ್ ಕಾಂಡೋರ್ ಯಾವಾಗ ಯೂಸ್ ಮಾಡ್ಬೇಕು, ಮತ್ತೆ ಬ್ರೋಕನ್ ವಿಂಗ್ ಅದೆಲ್ಲ ಎಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಬೇಕು, ಮತ್ತೆ ಪುಟ್ ರೇಷು, ಕಾಲ್ ಫ್ಲೈ, ಕ್ಯಾಲೆಂಡರ್ ಸ್ಪ್ರೆಡ್, ಈ ಕಾನ್ಸೆಪ್ಟ್ಸ್ ಗಳು ಏನಿದೆ ಇದೆಲ್ಲ ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ರಿ. ಮತ್ತೆ ಈ ಕಾನ್ಸೆಪ್ಟ್ ಗಳನ್ನ ಯಾವಾಗ ಹಾಕ್ಬೇಕು ಮಾರ್ಕೆಟ್ ಅಲ್ಲಿ, ಲೈಕ್ IV ಸ್ಪೈಕ್ ಎಷ್ಟಿರುತ್ತೆ, IV 12 ಇದ್ದಾಗ ಯಾವ್ದು ಹಾಕ್ಬೇಕು, 15 ಇದ್ದಾಗ ಯಾವ್ದು ಹಾಕ್ಬೇಕು, ಅಥವಾ 20 ಇದ್ದಾಗ ಯಾವ್ದು ಹಾಕ್ಬೇಕು, ಈ ಕಾನ್ಸೆಪ್ಟ್ ನಮ್ಗೆಲ್ಲೂ ಗೊತ್ತಿರಲಿಲ್ಲ. ಈ ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ, ಇದು ತುಂಬಾನೇ ಇಷ್ಟ ಆಯ್ತು. ಅದಾದ್ಮೇಲೆ ಇನ್ನೊಂದು ನೀವು IV ಸ್ಕ್ಯೂಸ್ ಅಂತ ತಗೊಂಡ್ರಿ. ಆ IV ಸ್ಕ್ಯೂಸ್ ಕಾನ್ಸೆಪ್ಟ್ ತುಂಬಾನೇ ಇಷ್ಟ ಆಯ್ತು. ಲೈಕ್ IV ಸ್ಮೈಲೀಸ್ ಇದ್ದಾಗ ಯಾವ ರೀತಿ ಯೂಸ್ ಆಗ್ತದೆ, ಅದು ಫ್ಲಾಟ್ ಇದ್ದಾಗ ಯಾವ ರೀತಿ ಯಾವ ಕಾನ್ಸೆಪ್ಟ್ ಗಳು ತಗೋಬೇಕು, ಮತ್ತೆ ಡೌನ್ ಇದ್ದಾಗ ಹೆಂಗ್ ವರ್ಕ್ ಮಾಡ್ಬೇಕು, ಅದನ್ನು ಇಷ್ಟ ಆಯ್ತು ನಮ್ಗೆ. ಅದಾದ್ಮೇಲೆ ಈ ನಾವೇನು ಸ್ಟ್ರಾಡಲ್ ಸ್ಟ್ರಾಂಗಲ್ ಅಂತ ಹೇಳ್ತೀವಿ, ಫೈರ್ ಫೈಟಿಂಗ್ ಕಾನ್ಸೆಪ್ಟ್ಸ್ ಇರ್ಬೋದು. ಫೈರ್ ಫೈಟಿಂಗ್ ಕಾನ್ಸೆಪ್ಟ್ಸ್ ಅಂದ್ರೆ ಏನು, ನಮ್ಗೆ ಯಾವಾಗ ಎಂಟ್ರಿ ಕೊಟ್ಟಾಗ ಪ್ರಾಫಿಟ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಹೆಂಗ್ ಮಾಡ್ಕೊಳ್ಳೋದು, ಅದರಲ್ಲಿ ಇನ್ ಕೇಸ್ ಲಾಸ್ ಹೋಯ್ತು ಅಂದ್ರೆ ಅದು ಫೈರ್ ಫೈಟಿಂಗ್ ಹೆಂಗ್ ಮಾಡೋದು, ಮ್ಯಾಕ್ಸಿಮಮ್ ಲಾಸ್ ಇರೋದು ಮಿನಿಮಮ್ ಲಾಸ್ ಅಲ್ಲಿ ಹೆಂಗ್ ಎಕ್ಸಿಟ್ ಆಗೋದು, ಈ ಕಾನ್ಸೆಪ್ಟ್ಗಳು ತುಂಬಾನೇ ಇಷ್ಟ ಆಯ್ತು. ಅದರಲ್ಲಿ ಎಸ್ಪೆಷಲಿ ನೀವು ಹೇಳಿದ ಬ್ರೋಕನ್ ಬಟರ್ಫ್ಲೈಯಿಂಗ್ ಇದೆ, ಅದು ತುಂಬಾನೇ ಇಷ್ಟ ಆಯ್ತು ಕಾನ್ಸೆಪ್ಟ್ಸ್. ಅದು ಎಲ್ಲಾ ಟೈಮಲ್ಲೂ ಮಾಡ್ಬೋದು. ಇದಾದ್ಮೇಲೆ ನೀವು ನಮಗೆ ಏನ್ ಹೇಳಿದ್ರಿ, ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಹೇಳ್ಕೊಟ್ರಿ. ಟೆಕ್ನಿಕಲ್ ಅನಾಲಿಸಿಸ್ ಯಾವ ರೀತಿ ಮಾಡೋದು ಅಂತ, ಸೊ ಅದು ನಮ್ಗೆ ಇಷ್ಟ ಆಯ್ತು. ಅದು ಮುಂದುವರೆದು ನಾವು ಹೋದಾದ್ಮೇಲೆ ನಾವು ಇನ್ನೂ ನಮ್ಗೆ ಕ್ವಶನ್ ಕೇಳ್ತಾ ಹೋದ್ವಿ. ಲೈಕ್ ಇನ್ನು ನಮ್ಗೆ ಎಕ್ಸ್ಟ್ರಾ ಬೇಕು ಅಂದಾಗ ಅದನ್ನ ತುಂಬಾನೇ ನೀವು ಚೆನ್ನಾಗಿ ಹ್ಯಾಂಡಲ್ ಮಾಡಿ ನಿಮಗೆ ಗೊತ್ತಿರೋ ಐಡಿಯಾಗಳನ್ನ ಚೆನ್ನಾಗಿ ಹೇಳ್ಕೊಟ್ರಿ. ಅದಾದ್ಮೇಲೆ ಇನ್ನೂ ನಿಮ್ನ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಏನಂದ್ರೆ ಕ್ವಶನ್ಸ್ ನಾವು ಕೇಳ್ತಾ ಇದೀನಿ ಬಿಟ್ಬಿಟ್ಟು. ಸೇಮ್ ಕ್ವಶನ್ ಇಬ್ರು ಕಡೆಯಿಂದ ಸೇಮ್ ಕ್ವಶನ್ ಬಂದ್ರು ನೀವೆಲ್ಲೂ ಬೇಜಾರ್ ಮಾಡ್ಕೊಳ್ದಂಗೆ ಹೇಳ್ಕೊಟ್ರಿ. ಮತ್ತೆ ನೀವು ರಿಯಲ್ ಟೈಮ್ ಎಕ್ಸಾಂಪಲ್ಸ್ ತಗೋತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಕರೋನಾ ಟೈಮ್ ಅಲ್ಲಿ 84 ಏನೋ IV ಹೋದಾಗ ಹೆಂಗೆ ಮಾರ್ಕೆಟ್ ಬಿಹೇವ್ ಆಯ್ತು, ಅದರಿಂದ ಎಷ್ಟು ಜನ ದುಡ್ಡು ಕಳ್ಕೊಂಡ್ರು, ಮಿನಿಮಮ್ ಲಾಸ್ ಅಲ್ಲಿ ಹೆಂಗೆ ಎಕ್ಸಿಟ್ ಆದ್ರಿ. ಅದೇ ತರ ಎಲೆಕ್ಷನ್ ಟೈಮ್ ಅಲ್ಲೂ 24-23 IV ಹೋದಾಗ ಯಾವ ಸ್ಟ್ರಾಟಜಿ ಯೂಸ್ ಮಾಡಿದ್ರಿ, ಹೆಂಗ್ ವರ್ಕೌಟ್ ಆಯ್ತದು, ಈ ಕಾನ್ಸೆಪ್ಟ್ ಗಳು ಯೂಸ್ ಆಯ್ತು. ಮತ್ತೆ ನಾವು ಎಸ್ಪೆಷಲಿ ವೀಕ್ಲಿ ಎಂಟ್ರಿ ಇರುತ್ತಲ್ಲ ಎಕ್ಸ್ಪೈರಿನಲ್ಲಿ, ಆ ಎಕ್ಸ್ಪೈರಿನಲ್ಲಿ ಸ್ಟ್ರಾಟಜೀಸ್ ಮಾಡ್ಬೇಕಾ ಬೇಡವಾ, ಆ ಕಾನ್ಸೆಪ್ಟ್ ಗಳು ತುಂಬಾನೇ ಇಷ್ಟ ಆಯ್ತು. ಅದು ಇಂಡಿವಿಜುವಲ್ ಸ್ಟ್ರಾಟಜೀಸ್ ಎಕ್ಸಾಂಪಲ್ ತಗೊಂಡು ಹೇಳ್ಕೊಟ್ರಲ್ಲ, ಅದು ಇನ್ನೂ ಇಷ್ಟ ಆಯ್ತು. ಸೊ ನಮ್ಗೊಂದು ಐಡಿಯಾ ಏನ್ ಬಂತು ಅಂತ ಅಂದ್ರೆ,
ಎಕ್ಸ್ಪೈರಿನಲ್ಲಿ ಯಾವ ರೀತಿ ಮಾಡ್ಬೇಕು, ಯಾವ ಮಾಡಬಾರದ, ಯಾವ ಐ ವಿ ಹಿಂಗಿದ್ದಾಗ ಏನ್ ಮಾಡ್ಬೇಕು, ಆ ಕಾನ್ಸೆಪ್ಟ್ಗಳು ತುಂಬಾ ಇರ್ತವೆ. ಇದರಿಂದ ನಮಗ್ ಬಂದಿದ್ ಕಾನ್ಫಿಡೆಂಟ್ ಏನು ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋ ಬದಲು ಇರೋ ದುಡ್ಡನ್ನ ಇಲ್ಲಿ ಹಾಕೊಂಡು ಇನ್ನು ದುಡ್ಡು ಜಾಸ್ತಿ ಮಾಡೋದೊಂದು ಕಾನ್ಫಿಡೆಂಟ್ ಬಂತು ಈಗ ಆಕ್ಚುಲಿ. ಅದಕ್ಕೆ ನಿಮ್ ಧನ್ಯವಾದಗಳು. ಸೊ ಅದಾದ್ಮೇಲೆ ನೀವು ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ಕೊಟ್ರಿ. ಲೈಕ್ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಲೈಕ್ ಮಾರ್ಕೆಟ್ ಹೈ ಹೋಗುತ್ತೆ ಅಂತ ಹೆಂಗ್ ಕಂಡು ಹಿಡಿಯೋದು ಅಥವಾ ಡೌನ್ ಹೋಗುತ್ತೆ ಅಂತ ಹೆಂಗ್ ಅಟ್ಲೀಸ್ಟ್ ಎಕ್ಸಾಕ್ಟ್ ಅಂತ ನಾನು ಹೇಳ್ತಿಲ್ಲ, ಬಟ್ ನಾವು ಅದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ಬೇಕು, ಮಾರ್ಕೆಟ್ ಅಪ್ ಹೋದಾಗ ಹೆಂಗ್ ತಗೋಬೇಕು, ಡೌನ್ ಹೋದಾಗ ಹೆಂಗ್ ತಗೋಬೇಕು ಅನ್ನೋದು, ಆ ಟೆಕ್ನಿಕಲ್ ಪಾಯಿಂಟ್ಸ್ ತುಂಬಾನೇ ಇಷ್ಟ ಆಯ್ತು. ಅದಾದ್ಮೇಲೆ ನೀವು ಸೆಕ್ಟರ್ ಓರಿಯೆಂಟೆಡ್ ಹೇಳ್ಕೊಟ್ರಿ. ಲೈಕ್ ಯಾವ ಸೆಕ್ಟರ್ ಹೈ ಇದ್ದಾಗ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ IT ಸೆಕ್ಟರ್ ಇದ್ರೆ ಜಾಸ್ತಿ ಇದ್ದಾಗ ಎಲ್ಲಿ ಹಾಕ್ಬೇಕು, ಮತ್ತೆ ಫಾರ್ಮಾ ಸೆಕ್ಟರ್ ಕಡಿಮೆ ಇದ್ದಾಗ ಹೆಂಗ್ ಇನ್ವೆಸ್ಟ್ ಮಾಡ್ಬೇಕು, ಆ ಕಾನ್ಸೆಪ್ಟ್ ಹೇಳ್ಕೊಟ್ರಿ. ಮತ್ತೆ ಸಿಪ್ ಕಾನ್ಸೆಪ್ಟ್, ಲೈಕ್ ಮಂತ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಯಾವ್ದ್ರ ಮೇಲೆ ಎಷ್ಟು ಪರ್ಸೆಂಟ್ ಆಗ್ಬೇಕು, ಮಾರ್ಕೆಟ್ ಹೈ ಇದ್ದಾಗ ಎಷ್ಟು ಪರ್ಸೆಂಟ್ ಆಗ್ಬೇಕು, ಮಾರ್ಕೆಟ್ ಡೌನ್ ಬಂದಾಗ ಎಷ್ಟು ಪರ್ಸೆಂಟ್ ಆಗ್ಬೇಕು, ಇನ್ ಕೇಸ್ ಮಾರ್ಕೆಟ್ ಏನಾದ್ರು 10% ಇಂದ ಬಿಲೋ ಹೋಯ್ತು ಅಂದ್ರೆ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು. ಈ ಕಾನ್ಸೆಪ್ಟ್ಗಳು ಆಕ್ಚುಲಿ ನಮ್ಗೆ ಎಲ್ಲೂ ಸಿಗ್ತಿರ್ಲಿಲ್ಲ. ಇದನ್ನೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು. ಆ ಕಾನ್ಸೆಪ್ಟ್ಗಳು ನೋಡ್ತಿದ್ರೆ ನಾವು ಇದೇ ಕಾನ್ಸೆಪ್ಟ್ ಮೊದ್ಲೇ ಗೊತ್ತು ಇನ್ನೂ ಸ್ವಲ್ಪ ದುಡ್ಡು ಮಾಡ್ಬೋದಾಯ್ತು ಅನಿಸ್ತು. ಈಗ ಈ ಕಾನ್ಸೆಪ್ಟ್ಗಳನ್ನೆಲ್ಲ ಹಾಕೊಂಡು ನಾವು ಮಾರ್ಕೆಟ್ ಅಲ್ಲಿ ಟ್ರೈ ಮಾಡ್ತೀವಿ, ಇಷ್ಟ ಆಗುತ್ತೆ. ಮತ್ತೆ ಇದೇ ನಿಮ್ ಜೊತೆಗೆ ಇನ್ನೊಂದೇನು ನಾನು ಹೇಳ್ಬೇಕು ಅಂದ್ರೆ ಇದೇ ರೀತಿ ನೀವು ನಮ್ಗೆ ಏನ್ ಹಿಂಗೆ ಹೇಳ್ಕೊಟ್ರು ಇದೇ ರೀತಿ ಬೇರೆ ಆಡಿಯನ್ಸ್ಗೂ ಹೇಳಿ ಅವರು ಎಲ್ಲರೂ ಸಹ ದುಡ್ಡು ಮಾಡ್ಲಿ ಅನ್ನೋದೇ ನನ್ನೊಂದು ಅನಿಸಿಕೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಸಿದ್ದೇಗೌಡ ಅಂತ ಹೇಳಿ. ಪ್ರವೀಣ್ ಸರ್ ವಿಡಿಯೋಗಳನ್ನ ತುಂಬಾ ಸಲ ನೋಡ್ತಾ ಇದ್ದಾಗ ಏನು ಅನಿಸ್ತು, ಅವರು ಏನು ಲಾಜಿಕ್ ಆಗಿ ಯಾವ ರೀತಿ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಆಪ್ಷನ್ ಸ್ಟ್ರಾಟಜಿನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ, ಅದು ನನಗೆ ತುಂಬಾ ಕನ್ವೀನಿಯಂಟ್ ಅನಿಸ್ತು. ಆಮೇಲೆ ತುಂಬಾ ಪ್ರಾಂಪ್ಟ್ ಆಗಿ ಏನ್ ಅವರು ರಿಯಲ್ ಟ್ರೇಡ್ ಮಾಡಿದ್ದಾರೆ ಅದನ್ನ ಹೇಳ್ಕೊಡ್ತಾ ಇದ್ರು. ಅದನ್ನ ಕೇಳಿದ್ಮೇಲೆ ನನಗೆ ತುಂಬಾ ಇಂಪ್ರೆಸ್ ಆಯ್ತು. ವರ್ಕ್ಶಾಪ್ ಅಲ್ಲಂತೂ ಎಕ್ಸಲೆಂಟ್ ಆಗಿತ್ತು. ಮೇನ್ ಏನಪ್ಪಾ ಅಂದ್ರೆ ಅವರು ತಾಳ್ಮೆ. ನೀವು 10 ಸಲ ಕೇಳಿ 15 ಸಲ ಕೇಳಿ ಯಾವುದೇ ರೀತಿ ಕೋಪ ಇಲ್ದೇನೆ, ಯಾವುದೇ ರೀತಿ ಒಂದು ಬೇಜಾರ್ ಮಾಡ್ಕೊಳ್ದೇನೆ ಅದನ್ನ ನಮ್ಗೆ ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡಿದ್ರು. ಅದರಿಂದ ಇವ್ರ ವರ್ಕ್ಶಾಪ್ ತುಂಬಾ ಚೆನ್ನಾಗೈತೆ. ಮತ್ತೆ ಅದರಲ್ಲಿ ಈಗ ಏನ್ ಆಪ್ಷನ್ ಸ್ಟ್ರಾಟಜಿಗಳಿದೆ, ಆ ಡಿಫ್ರೆಂಟ್ ಸ್ಟ್ರಾಟಜಿ ಯಾವ್ಯಾವ ಟೈಮಲ್ಲಿ ಯಾವ ಸ್ಟ್ರಾಟಜಿನ ನಾವು ಯೂಸ್ ಮಾಡಬೇಕು, ಮತ್ತೆ ಯಾವ್ಯಾವ ಟೈಮಲ್ಲಿ ಯಾವ ಸ್ಟ್ರಾಟಜಿಗಳಿಂದ ನಾವು ಪ್ರಾಫಿಟ್ ನ ಗೇನ್ ಮಾಡಬೇಕು, ಮತ್ತೆ ಅಡಿಷನಲ್ ಆಗಿ ಯಾವ ರೀತಿ ಸ್ಟ್ರಾಟಜಿಗಳನ್ನ ಲಾಸ್ಟ್ ಇಂದ ಪ್ರಾಫಿಟ್ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ವರ್ಕ್ಶಾಪ್ ಬಂದಾಗ ನಾನು ಫಸ್ಟ್ ಕಲ್ತಿದ್ದೇನು ಅಂತಂದ್ರೆ IV ಯಾವುದೇ ಒಂದು ಸ್ಟ್ರಾಟಜಿ ಹಾಕ್ಬೇಕಾದ್ರೆ IV ಎಷ್ಟಿರ್ಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಂಡೆ. ಮತ್ತೆ ಪ್ರೀಮಿಯಂಗಳು, ಯಾವುದೇ ಒಂದು ಸ್ಟ್ರಾಟಜಿಗಳಲ್ಲಿ ನಾವು ಫೇಲ್ಯೂರ್ ಆಗ್ತಾ ಇರ್ಲಿಲ್ಲಪ್ಪ ಅಂದ್ರೆ ಪ್ರೀಮಿಯಂಗಳು, ಯಾವಾಗ ಪ್ರೀಮಿಯಂಗಳು ವಾಲಟಿಲಿಟಿ ಜಾಸ್ತಿ ಇರ್ತದೆ ಆ ಪ್ರೀಮಿಯಂ ನ ಅಡ್ಜಸ್ಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ರು. ಮತ್ತೆ ಡೆಲ್ಟಾ ಈ ಸ್ಟ್ರಾಟಜಿಗೆ ಡೆಲ್ಟಾ ಇಷ್ಟೇ ಇರಬೇಕು, ಈ ಸ್ಟ್ರಾಟಜಿಗೆ ಡೆಲ್ಟಾ ಈ ಪ್ರಕಾರನ ಇಷ್ಟು ಕಡಿಮೆನೇ ಇರಬೇಕು, ಇಷ್ಟು ಜಾಸ್ತಿನೇ ಇರಬೇಕು, ಯಾವುದು ವೇರಿಯೇಷನ್ ಆಗ್ಬಾರ್ದು, ಆ ರೀತಿ ಸ್ಟ್ರಾಟಜಿಗಳನ್ನ ಹೇಳ್ಕೊಟ್ರು. ಮತ್ತೆ ಯಾವುದೇ ಒಂದು ಸ್ಟ್ರಾಟಜಿಯು ಈಗ ಸಡನ್ ಆಗಿ ಫಾಲ್ ಆಯ್ತು ಇಲ್ಲ ಸಡನ್ ಆಗಿ ಅಪ್ ಆಯ್ತು ಅಂದಾಗ ಯಾವ ಸ್ಟ್ರಾಟಜಿನ ಎಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅನ್ನೋದನ್ನ ಜಿನಿನಿಟಿಯಾಗಿ ಹೇಳ್ಕೊಟ್ಟಿದ್ದಾರೆ. ಈ ವರ್ಕ್ಶಾಪ್ ಅಲ್ಲಿ ಮೇನ್ ಏನಪ್ಪಾ ಅಂತಂದ್ರೆ ಸ್ಟ್ರಾಟಜಿಗಳನ್ನ ಯಾವ ರೀತಿ ಬಿಲ್ಡ್ ಮಾಡಬೇಕು, ಮತ್ತೆ ಸ್ಟ್ರಾಟಜಿಗಳನ್ನ ಎಕ್ಸ್ಪೈರಿ ಡೇ ತನಕ ಯಾವ ರೀತಿ ಮೇಂಟೈನ್ ಮಾಡಬೇಕು. ಅಕಸ್ಮಾತ್ ನಮ್ಗೆ ಎಗೇನೆಸ್ಟ್ ಆಗಿ ಮಾರ್ಕೆಟ್ ಹೋಗ್ತಿದಾಗ ನಾವು ಯಾವ ರೀತಿ ಆ ಸ್ಟ್ರಾಟಜಿಗಳಿಗೆ ನಾವು ಬ್ಯಾಕಪ್ ಕೊಡ್ಬೇಕು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರಿಂದ ತುಂಬಾ ಥ್ಯಾಂಕ್ ಯು ಪ್ರವೀಣ್ ಸರ್. ನಮಸ್ಕಾರ, ನನ್ನ ಹೆಸರು ರವೀಂದ್ರನಾಥ್ ಅಂತ. ನಾನು 3 ವರ್ಷದಿಂದ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡ್ತಿದ್ದೆ. ಈಗ ಆಪ್ಷನ್ಸ್ ಮಾಡಬೇಕಂತ ಇಂಟ್ರೆಸ್ಟ್ ಬಂದು ಕಲಿತಿದ್ದೇನೆ ಇದರಿಂದ ಟಾಪಿಕ್ಸ್ನೆಲ್ಲ. ಬೇಸಿಕ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ರೀಸೆಂಟಾಗಿ ಪ್ರವೀಣ್ ಅವರ ಕೋರ್ಸ್ನ 10 days ವರ್ಕ್ಶಾಪ್ ಅಟೆಂಡ್ ಮಾಡಿದೆ, ಆಪ್ಷನ್ಸ್ ಅಡ್ವಾನ್ಸ್ ಸ್ಟ್ರಾಟಜೀಸು. ಸುಮಾರು ಕಲೀಲಿಕ್ಕೆ ಸಿಕ್ತು 10 days ಇದರಲ್ಲಿ. ಇದೆಲ್ಲ ತುಂಬ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್, ಅದರಿಂದ ಡೆಫಿನೆಟ್ಲಿ ನೀಡ್ ಸಮ್ ಮೆಂಟರ್ ಟು ಗೋ ಥ್ರೂ ದಿಸ್. ಅದರಿಂದ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರವೀಣ್ ಅವರು ತುಂಬ ಕ್ಲೀನಾಗಿ ಡೀಟೇಲ್ಡ್ ಆಗಿ ನಮ್ಗೆ ಅರ್ಥ ಆಗೋ ಥರ ತುಂಬ ಚೆನ್ನಾಗಿ ಕಾನ್ಸೆಪ್ಟ್ಸ್ ಹೇಳ್ಕೊಟ್ರು. ಫ್ಯೂ ಆಫ್ ದ ಕಾನ್ಸೆಪ್ಟ್ಸ್ ನನಗೆ ನೋಟ್ ಮಾಡ್ತಿರಂಗೆ ಇಷ್ಟ ಆಗಿದೆ ಅಂದರೆ ಅವ್ರದ್ದು ಆಪ್ಷನ್ ಸ್ಟ್ರಾಟಜೀಸ್ ವಿತ್ ಅಡ್ಜಸ್ಟ್ಮೆಂಟ್ಸ್, ಆ ಟಾಪಿಕ್ ತುಂಬ ಚೆನ್ನಾಗಿ ಡೀಟೇಲ್ಡ್ ಆಗಿತ್ತು. ಆಮೇಲೆ ಇಂಪಾರ್ಟೆನ್ಸ್ ಆಫ್ ಆಪ್ಷನ್ ಗ್ರೀಕ್ಸು ವೈಲ್ ಟೇಕಿಂಗ್ ಟ್ರೇಡಿಂಗು, ಇನ್ಕ್ಲೂಡಿಂಗ್ ಲೈಕ್ ಡೆಲ್ಟಾ, ವೇಗ, ಕ್ಯಾಮ್, ಆ ಥರ. ಆ್ಯಂಡ್ ದೆನ್ ಥರ್ಡ್ ಥಿಂಗ್ ಇಸ್ ಲೈಕ್ IV ಇಂಪ್ಲಾಯ್ಡ್ ವೊಲಟಾಲಿಟಿ. ಅದು ಆ ಕಾನ್ಸೆಪ್ಟ್ಸ್ ಎಲ್ಲ ತುಂಬ ಡೀಟೇಲ್ಡ್ ಆಗಿ ಹೇಳ್ಕೊಟ್ರು. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಕ್ವೈಟ್ ಏನಂತೀರ ವರ್ತ್ ದ ಟೈಮ್ ದಟ್ ವಿ ಸ್ಪೆಂಡ್.
ಇದೆಲ್ಲ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ನಾನು ಮೊದಲೇ ಹೇಳ್ದಂಗೆ ಯು ಡೆಫಿನೆಟ್ಲಿ ನೀಡ್ ಸಮ್ ಕೈಂಡ್ ಆಫ್ ಏನಂತೀರ ಗುರುಗಳು ಯಾರು ಬೇಕಾಗತ್ತೆ ಕ್ಲೀನಾಗಿ ಹೇಳ್ಕೊಡ್ಲಿಕ್ಕೆ. ಐ ಫೌಂಡ್ ದಿಸ್ ವೆರಿ ಅವ್ರ 10 ದಿವಸದ ಕೋರ್ಸ್ ತುಂಬ ಯೂಸ್ಫುಲ್ ಅನಿಸ್ತು. ಡೆಫಿನೆಟ್ಲಿ ಐ ವುಡ್ ರೆಕಮೆಂಡ್ ದಿಸ್ ಫಾರ್ ಅದರ್ಸ್ ಟು ಅಟೆಂಡ್ ಇಟ್. ಸೊ ಗುಡ್ ಲಕ್ ಪ್ರವೀಣ್.